ಕೇವಲ 3 ಸಾಮಗ್ರಿ ಮತ್ತು 3 ನಿಮಿಷ ಇದ್ದರೆ ಸಾಕು. ಈ ಸ್ವೀಟ್ ರೆಸಿಪಿನ ಯಾರು ಬೇಕಾದರೂ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಇದಕ್ಕಿಂತ ಸುಲಭವಾದಂತಹ ಸ್ವೀಟ್ ಬೇರೆ ಯಾವುದೂ ಇಲ್ಲ ಅಂತ ಅಂದ್ಕೊಳ್ಳಿ. ಯಾಕಂದರೆ ಅಷ್ಟು ಸರಳವಾಗಿ ಈ ಸ್ವೀಟ್ ರೆಸಿಪಿನ ಮಾಡ್ಕೋಬೋದು. ಮತ್ತು ಇವತ್ತಿಗೆ ನನ್ನ ಚಾನಲ್ನಲ್ಲಿ 50,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಹೀಗಾಗಿ ನಾನಿವತ್ತು ನಿಮಗೆ ತುಂಬ ಸರಳವಾದ ವಿಧಾನದಲ್ಲಿ ಈ ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ. ಜಾಸ್ತಿ ಸಾಮಗ್ರಿ ಕೂಡ ಬೇಕಾಗಲ್ಲ. ಜಸ್ಟ್ 3 ನಿಮಿಷ ಮತ್ತು 3 ಸಾಮಗ್ರಿದಲ್ಲಿ ಈ ಸ್ವೀಟ್ ರೆಸಿಪಿನ ನೀವು ಮಾಡ್ಕೋಬೋದು. ಮತ್ತು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ಹಾಗೆ ಮುಂದೆ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿನಿ. ಓಕೆ ನೋಡಿ, ಈ ಸ್ವೀಟ್ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಪುಟಾಣಿ ತೊಗೊಂಡಿದ್ದೀನಿ. ಈ ಪುಟಾಣಿ ಡ್ರೈ ಆಗಿರಬೇಕು. ಸ್ವಲ್ಪ ಹಸಿ ಇತ್ತಂದರೆ ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ತೊಗೊಳ್ಳಿ, ಅಥವಾ ಸ್ವಲ್ಪ ತಿಂದು ನೋಡಿ ನೀವು ಕ್ರಿಸ್ಪಿ ಇದ್ದರೆ ಹಾಗೆ ಯೂಸ್ ಮಾಡ್ಕೋಬೋದು. ಸ್ವಲ್ಪ ನಿಮಗೆ ಕ್ರಿಸ್ಪಿ ಅನ್ನಿಸ್ತಿಲ್ಲ ಅನ್ನೋದಾದರೆ ಒಂದು ಸ್ವಲ್ಪನೇ ಡ್ರೈ ರೋಸ್ಟ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಓಕೆ, ಇವಾಗ ನಾನು 1 ಕಪ್ ಆಗುವಷ್ಟು ಪುಟಾಣಿನ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡಿನಿ. ಇವಾಗ ಅದೇ ಕಪ್ಪಿಲೆ 1 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ಇವೆರಡು ಸಮ ಕ್ವಾಂಟಿಟಿದಾಗಿರಲಿ. ಮತ್ತು ಫ್ಲೇವರಿಗೋಸ್ಕರ ನಾನಿಲ್ಲಿ ಒಂದು 3 ಇಲೈಚಿ ಹಾಕ್ಕೊತಿದ್ದೀನಿ. ನೀವಿಲ್ಲ ಇಲೈಚಿ ಪೌಡರ್ ಇತ್ತಂದರೆ ಅದನ್ನು ಕೂಡ ಹಾಕ್ಕೋಬೋದು. ಇವಾಗ ಎಲ್ಲ ಸೇರಿಸಿ ಇದನ್ನು ರುಬ್ಕೊತಿದ್ದೀನಿ. ನೀವು ಬೇಕಾದರೆ ಸಕ್ಕರೆ ಮತ್ತು ಪುಟಾಣಿ ಬೇರೆ ಬೇರೆ ಕೂಡ ರುಬ್ಕೋಬೋದು, ಮಿಕ್ಸಿ ಜಾರ್ ಸಣ್ಣದಿತ್ತಂದ್ರೆ. ಓಕೆ ನೋಡಿ, ಎರಡೂ ಸೇರಿಸಿ ಸ್ಮೂತಾಗಿ ರುಬ್ಕೊಂಡು ನೋಡ್ತಿರ್ಬೋದು. ಇವಾಗ ನಾನು ಸಕ್ಕರೆ ಮತ್ತು ಪುಟಾಣಿ ತೊಗೊಂಡಿದ್ದೀನಲ್ಲ, ಅದೇ ಕಪ್ಪಿಲೆ ಅರ್ಧ ಕಪ್ ಆಗುವಷ್ಟು ತುಪ್ಪ ತೊಗೊಂಡಿದ್ದೀನಿ. ನಾನಿದು ತುಪ್ಪ ಮನೆಯಲ್ಲೇ ಮಾಡಿರೋದು. ಈ ತುಪ್ಪ ಜಸ್ಟ್ ಕರಗಿಸ್ಕೊಂಡು ತೊಗೋಬೇಕು. ನಮಗೇನಿಲ್ಲಿ ಪಾಕ ಬೇಕಾಗಿಲ್ಲ, ಬಿಸಿ ಬೇಕಾಗಿಲ್ಲ. ಇದು ಈ ರೀತಿ ಇದೆಯಲ್ವ, ಹೀಗಾಗಿ ಜಸ್ಟ್ ಇದು ಮೆಲ್ಟ್ ಆಗಲಿ ಅಲ್ಲಿ ತನಕ ಮಾತ್ರ ಇದನ್ನು ನಾನು ಗ್ಯಾಸ್ ಚಾಲು ಮಾಡ್ಕೊಂಡು ಮೆಲ್ಟ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಮೆಲ್ಟ್ ಆಗಿದೆ. ಇವಾಗ ಮೆಲ್ಟ್ ಆದಮೇಲೆ ನಾನು ಗ್ಯಾಸ್ ಬಂದ್ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿ ಬಟ್ ಹಾಕಿ ನೋಡ್ತಿದ್ದೀನಿ. ಜಾಸ್ತಿ ಬಿಸಿ ಇಲ್ಲ ಇದು ತುಪ್ಪ. ಜಾಸ್ತಿ ಬಿಸಿ ಆದರೆ ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳಿ. ಇವಾಗ ಸಕ್ಕರೆ ಮತ್ತು ಈ ಪುಟಾಣಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಇವಾಗ 3 ಸೇರಿಸಿ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಇಲ್ಲಿ ನೀವು ತುಪ್ಪ ಸ್ವಲ್ಪ ಹೆಚ್ಚ ಕಮ್ಮಿ ಮಾಡಬಾರ್ದು. ಒಂದೊಂದು ಕಪ್ಪಿಗೆ ಅರ್ಧ ಕಪ್ ತುಪ್ಪ ಹಾಕಬೇಕಾಗುತ್ತೆ. ತುಪ್ಪ ಅರ್ಧ ಕಪ್ ಹಾಕಲಿಲ್ಲ ಅಂದರೆ ಏನಾಗುತ್ತೆ, ಇಲ್ಲಿ ಹದ ಸರಿಯಾಗಿ ಬರೋದಿಲ್ಲ. ಮತ್ತು ನೀವು ಪೀಸ್ ಕಟ್ ಮಾಡುವಾಗ ಸ್ವಲ್ಪ ಚೂರು ಚೂರಾಗಿ ಬರುತ್ತೆ ಅದು. ಹೀಗಾಗಿ ಯಾವುದಾದ್ರೂ ಒಂದು ಕಪ್ ಸೆಟ್ ಮಾಡ್ಕೊಳ್ಳಿ. ಅದೇ ಕಪ್ಪಿಲೆ ಎಲ್ಲನೂ ತೊಗೊಳ್ಳಿ. ಓಕೆ ನೋಡಿ, ಎಲ್ಲ ಸೇರಿಸಿ ನಾನು ಮಿಕ್ಸ್ ಮಾಡ್ಕೊಂಡಿನಿ. ಮತ್ತು ಈ ಸ್ವೀಟ್ನ ನೀವು ಸುಮಾರು 1 ತಿಂಗಳು ಆಗೋ ತನಕ ಹೊರಗಡೆ ಇಟ್ಟರು ಭೀ ಏನೂ ಆಗೋದಿಲ್ಲ, ಫ್ರೀಜ್ನಲ್ಲಿ ಇಟ್ಟರು ಭೀ ಏನೂ ಆಗೋದಿಲ್ಲ. ನೀವು ಹೇಗೆ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲಾನು ಪ್ಲೇಟಿಗೆ ಒಂದು ಸ್ವಲ್ಪನೇ ತುಪ್ಪ ಹಚ್ಚಿ ಇಟ್ಟಿದ್ದ. ಇವಾಗ ಅದಕ್ಕೆ ಈ ರೀತಿ ಹಾಕ್ಕೊತಿದ್ದೀನಿ. ನಿಮ್ಮಲ್ಲಿ ಟ್ರೇ ಇತ್ತಂದರೆ ಟ್ರೇನಲ್ಲಿ ಕೂಡ ಇದನ್ನು ಸೆಟ್ ಮಾಡ್ಕೋಬೋದು ನೀವಿಲ್ಲಿ. ಓಕೆ ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಪ್ಲೇಟ್ನಲ್ಲಿ ನಾನು ಸೆಟ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಸೆಟ್ ಮಾಡ್ಕೊಂಡು ಆಗಿದೆ. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪನೇ ಮೇಲೆ ಮಾರ್ಕ್ ಮಾಡ್ಕೊತಿದ್ದೀನಿ. ಒಂದು 10 ನಿಮಿಷದಲ್ಲಿ ಇದು ಸೆಟ್ ಆಗುತ್ತೆ. ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ. ಜಸ್ಟ್ ಸ್ವಲ್ಪ ಮೇಲೆ ಮಾತ್ರ ನಾನು ಮಾರ್ಕ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡು ನಾ ಒಂದು 5 ನಿಮಿಷದಕ್ಕೆ ಫ್ರೀಜ್ನಲ್ಲಿ ಎತ್ತಿಟ್ಕೊತಿದ್ದೀನಿ. ಇದು ಹೊರಗಡೆ ಇಟ್ಟರು ಭೀ ಸೆಟ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಫ್ರೀಜ್ನಲ್ಲಿ ಯಾಕೆ ಇಡೋದಾದರೆ ಜಲ್ದಿ ಸೆಟ್ ಆಗಲ್ಲ ಅಂತ ನಾನು ಒಂದು 5 ನಿಮಿಷ ಆಗೋ ತನಕ ಮಾತ್ರ ಫ್ರೀಜ್ನಲ್ಲಿ ಎತ್ತಿಡ್ತಿದ್ದೀನಿ. ಓಕೆ ನೋಡಿ, ಜಸ್ಟ್ ಒಂದು 5 ನಿಮಿಷ ಆಗಿದೆ. ಇವಾಗ 5 ನಿಮಿಷ ಆದಮೇಲೆ ಸೆಟ್ ಆಗಿರುತ್ತೆ ಇದು. ಇವಾಗ ನಾನು ಮೊದಲೇ ಮಾರ್ಕ್ ಮಾಡಿ ಇಟ್ಕೊಂಡಿದ್ದಲ್ಲ, ಅದ್ರ ಮೇಲೇ ಈ ರೀತಿ ಮತ್ತೆ ಕಟ್ ಮಾಡ್ಕೊತಿದ್ದೀನಿ. ನೋಡಿ, ಎಲ್ಲನೂ ಇದೇ ರೀತಿ ಕಟ್ ಮಾಡ್ಕೊಳ್ಳಿ. ವಾವ್, ನಿಮಗೆ ಇದೇ ಸೇಪಿನ ಕಟ್ ಮಾಡ್ಕೋಬೇಕಂತ ಏನಿಲ್ಲ. ನಿಮ್ಗೆ ಯಾವ ಸೇಪ್ ಬೇಕೋ ಆ ಸೇಪ್ನಲ್ಲಿ ನೀವು ಮೊದಲನೇ ಮಾರ್ಕ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ವಾವ್ ನೋಡಿ, ಎಷ್ಟು ಸರಿಯಾಗಿ ಬಂದಿದೆ. ಒಂದು ಚೂರು ಕೂಡ ಪ್ಲೇಟಿಗೆ ಅಂಟ್ಕೊಂಡಿಲ್ಲ ಅದು. ಸೊ ನೀವು ಕೆಳಗಡೆ ಬಟರ್ ಪೇಪರ್ ಕೂಡ ಹಾಕೋಬೋದು, ಅಥವಾ ತುಪ್ಪ ಹಚ್ಕೊಂಡು ಕೂಡ ಈ ರೀತಿ ಸೆಟ್ ಮಾಡ್ಕೋಬೋದು. ನಿಮಗೆ ದಿಢೀರಾಗಿ ಏನಾದರೂ ಸ್ವೀಟ್ ಮಾಡಬೇಕು ಅಥವಾ ತಿನ್ನಬೇಕು ಅನಿಸಿದರೆ ಈ ಸ್ವೀಟ್ ರೆಸಿಪಿನ ನೀವು ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಎಷ್ಟು ಸರಳವಾಗಿ ಮಾಡ್ಕೋಬೋದಲ್ವ. ಈ ಹಾಲು ಖೋವಾನ ಭಾಳಷ್ಟು ಜನ ಮೈದಾ ಹಿಟ್ಟು ಬಳಸಿ ಮಾಡ್ತಾರೆ. ಬಟ್ ಈ ವಿಧಾನದಲ್ಲಿ ಟ್ರೈ ಮಾಡಿದರೆ ಜಸ್ಟ್ 3 ಸಾಮಗ್ರಿ ಮತ್ತು ಆರೋಗ್ಯಕರವಾಗಿರುವಂತಹ ರೆಸಿಪಿ ತಯಾರಾಗುತ್ತೆ. ಮೈದಾ ಆರೋಗ್ಯಕ್ಕೆ ಎಷ್ಟೆಲ್ಲ ಹಾನಿಕಾರಕ ಅಲ್ವಾ. ಈ ವಿಧಾನದಲ್ಲಿ ಮಾಡಿ ನೋಡಿ.